ಮೋಸ ಹೋಗೋದು ಗೊತ್ತಿದೆ ನನಗೆ, ಮೋಸ ಮಾಡಿ ಅಭ್ಯಾಸ ಇಲ್ಲ. ಮೋಸ ಮಾಡಿ ಅಭ್ಯಾಸ ಇದ್ದೀರಿ 25 ವರ್ಷದಿಂದ. ಎಷ್ಟು 300 ಸಿನಿಮಾ ಅಂದರೆ 300 ಜನ ಪ್ರೊಡ್ಯೂಸರ್ಸ್, ಅವರೆಲ್ಲ ದುಡ್ಡಿರೋರು ತಾನೆ. ಎಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ, ಆ್ಯಕ್ಟ್ರೆಸ್ ಇದ್ದಾರೆ, ಫೀಮೇಲ್ ಆ್ಯಕ್ಟರ್ಸ್ ಇದ್ದಾರೆ, ಮೇಲ್ ಆ್ಯಕ್ಟರ್ಸ್ ಇದ್ದಾರೆ. ಅವ್ರ ಜೊತೆ ಎಲ್ಲ ಏನಾದ್ರು ಧರ್ಮನ ಬಗ್ಗೆ ಏನಾದ್ರು ಒಂದು ಕೆಟ್ಟದ್ದು ಬರ್ಬೋದಿತ್ತಲ್ಲ. ದುಡ್ಡು ಮೋಸ ಮಾಡ್ಬಿಡ್ನಪ್ಪ, ಅಥವಾ ಅವ್ರ ಹತ್ರ ಏನೋ ಮಿಸ್ಬಿಹೇವ್ ಮಾಡಿದೆ ಯಾರೋ ಆರ್ಟಿಸ್ಟ್ ಹತ್ರ, ಅಥವಾ ಇನ್ಯಾರೋ ಆ ಹೀರೋಗಳ ಹತ್ರ ಒಂಥರ ಇದ್ದಾನೆ. ನನಗೆಲ್ಲವನ್ನೂ ಕ್ಲೋಸೇ, ಎಲ್ಲ ಸ್ಟಾರು ಒಳ್ಳೆ ಪ್ರೀತಿ ಮಾಡ್ತಾರೆ, ಹೋಗೋ ಬರೋ ಥರನೇ ಫ್ರೆಂಡ್ಸ್ ಆಗಿದ್ದೀವಿ, ಸ್ಟಾರ್ಗಳೇ ಆಗಲಿ ಯಾರೇ ಆಗಲಿ. ನಾನು ಯಾರನ್ನೂ ಇದು ಮಾಡ್ಕೊಂಡಿಲ್ಲ. ಎಲ್ಲೋ ನಾವು ಯಾವುದೋ ಒಂದು ಇದರಲ್ಲಿ ಒಂದು ಇನ್ನೇನೋ ಒಂದು ಜೀವನದಲ್ಲಿ ಉದ್ಧಾರ ಆಗ್ಬೋದು ಅಂದ್ಕೊಂಡು ಉದ್ಧಾರ ಮಾಡೋವಂಥವ್ರು, ಉದ್ಧಾರ ಆಗಿರೋರು ಅಂತ ಅಂದ್ಕೊಂಡು ಹೋದರೆ ಅಧ್ವಾನ್ದವ್ರು ನಮ್ಗೆ ತಗಲಾಕೊಂಡು ನಮಗೇನೋ ತೊಂದರೆ ಮಾಡಿದಾಗ, ಆ ತೊಂದರೆಯಲ್ಲಿ ನಮ್ಮನ್ನೂ ಸಿಕ್ಕಾಕ್ಸಿದಾಗ, ಅದ್ರಲ್ಲಿ ಒದ್ಲಾಡ್ತಿರ್ಬೇಕಾದ್ರೆ ನಮ್ಮ ಮೀಡಿಯಾದವರು, ನಮ್ಮ ಅಂದರೆ ನ್ಯೂಸ್ ಮೀಡಿಯಾದವ್ರು ಕೆಲವರು ಅರ್ಥ ಮಾಡ್ಕೊಳ್ಳದೆ 25 ವರ್ಷ ನಮ್ಮ ಜೊತೆ ಜರ್ನಿ ಮಾಡಿದ್ದಾರೆ. ಫ್ಯಾಮಿಲಿ ಇಂಟರ್ವ್ಯೂ ಮಾಡಿದ್ದಾರೆ, ಮನೆಗೆ ಬಂದು ಇಂಟರ್ವ್ಯೂ ಮಾಡಿದ್ದಾರೆ, ಪರ್ಸ್ನಲ್ ಇಂಟರ್ವ್ಯೂ ಮಾಡಿದ್ದಾರೆ, ಫಿಲ್ಮಿ ಇಂಟರ್ವ್ಯೂ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಗೊತ್ತಿದ್ದು ಇದೊಂದು ಸಕ್ ಅಂತ ಒಂದು ಚಾನ್ಸ್ ಸಿಕ್ಕರೆ ಏನೋ ಅದು ಹೋಲಿ ಇದ್ದರೆ ಮಾಡಲಿ, ಸಮಯ ಇದು ಸಾರಾಂಶ ಇಲ್ಲದೆ ಇದ್ರೂ ಮಾಡ್ತಾರೆ. ಆದರೆ ನಾನು ಯಾಕೆ ಫೇಸ್ ಮಾಡ್ತಾ ಇದ್ದೀನಿ ಅಂದರೆ, ಒಂದು ನನಗೆ ತುಂಬ ದೊಡ್ಡವರು ತುಂಬ ಒಳ್ಳೆ ಇದು ಹೇಳಿದ್ರು, ಪಬ್ಲಿಕ್ ಫೀಲ್ಡ್ ಅನ್ನೋದೇ ಹಂಗೆ. ನೀನು ಒಳ್ಳೆಯವನೋ ಕೆಟ್ಟವನೋ ಆ ಸಮಯಕ್ಕೆ ಏನಾದ್ರು ಒಂದು ಮ್ಯಾಟ್ರ್ ಬಂತು ಅಂದರೆ ಅದು ಐದರ್ ಪಾಸಿಟಿವೇ ಆರ್ ನೆಗೆಟಿವೇ. ಇಟ್ ಈಸ್ ಅ ಪಬ್ಲಿಕ್ ಸಿಟಿ, ಪಬ್ಲಿಕ್ ಇದು ಏನೂ ಮಾಡೋಕ್ಕಲ್ಲ, ಫೇಸ್ ಮಾಡಬೇಕು.